ನಾವು ಸತತವಾಗಿ BGS ಮಠದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಾ ಇದ್ದೀವಿ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ. ಯಾವುದಕ್ಕೂ ಕೂಡ ಮೌನದಲ್ಲೇ ಮನೆಯನ್ನು ಮಾಡಿರುವಂಥ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳು, ಮಠದ ಪೀಠಾಧೀಶರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ನಮಗೆ ಬಲ್ಲಂಥ ಮಾಹಿತಿಗಳ ಪ್ರಕಾರ ಕರ್ನಾಟಕದಲ್ಲಿ ಯಾವುದೇ ಮಠಗಳು ಕೂಡ ತಗೊಳ್ತಾ ಇರೋಂಥ ದೇಣಿಗೆ ಆಗಿರ್ಬೋದು, ತಗೊಳ್ತಾ ಇರೋಂಥ ಹಣ ಆಗಿರ್ಬೋದು, ಫೀಸ್ ಆಗಿರ್ಬೋದು, ನಡೆಸ್ತಾ ಇರೋಂಥ ವಿದ್ಯಾಸಂಸ್ಥೆಗಳಾಗಿರ್ಬೋದು, ಬರ್ತಾ ಇರೋಂಥ ಲಾಭಗಳಾಗಿರ್ಬೋದು, ಯಾವುದ್ರ ಬಗ್ಗೆನೂ ಕೂಡ ಯಾವ ಮಠದವರು ಕೂಡ ಲೆಕ್ಕಾಚಾರ ಕೊಡಲ್ಲ. ಯಾಕೆ ಮಠ ಅನ್ನೋದು ಕೇವಲ ಯಾರೋ ಒಂದಷ್ಟು ಗುಂಪುಗಳ ಕಂಟ್ರೋಲ್ ಮಾಡ್ತಾ ಇರೋವಂಥ ಮಠಗಳಾಗ್ಬಿಟ್ಟಿದೆಯಾ? ಇಷ್ಟೆಲ್ಲ ಆದರೂ BGS ವಿದ್ಯಾಸಂಸ್ಥೆ BGS ಮಠದ ಪೀಠಾಧೀಶರಾದಂಥ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಪ್ರತಿಕ್ರಿಯೆ ಕೊಡದಿರೋದಕ್ಕೆ ಕಾರಣ ನನಗೆ ಬಂದಂಥ ಮಾಹಿತಿಗಳ ಪ್ರಕಾರ ಈ ಮಠವನ್ನು ಒಂದು ದೊಡ್ಡ ಪವರ್ಫುಲ್ ಗುಂಪು ತನ್ನ ಹಿಡಿದಲ್ಲಿ ಇಟ್ಕೊಂಡಿದೆ. ನಿರ್ಮಲಾನಂದ ಸ್ವಾಮೀಜಿಯವರದ್ದು ಏನೂ ನಡೆಯಲ್ಲ ಅನ್ನೋದು ಕೂಡ ಈ ಒಂದು ಮಾಹಿತಿಗಳಿಂದ ನಮಗೆ ತಿಳಿದು ಬರ್ತಾ ಇದೆ. ಹೇಳಲಿಕ್ಕೆ ಮಠ, ಬಟ್ ಅದನ್ನು ನಡೆಸ್ತಾ ಇರೋರು ಮಾತ್ರ ತುಂಬ ದೊಡ್ಡ ಶಕ್ತಿಗಳು, ಕೈಗಳು ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಇಲ್ಲ ಅಂತಂದಿದ್ರೆ ಮಠಾಧೀಶರಾದಂಥ ನಿರ್ಮಲಾನಂದ ಸ್ವಾಮೀಜಿಗಳು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋರು, ಲೆಕ್ಕಾಚಾರನ ಕೊಟ್ಟಿರೋರು. ಯಾವುದೇ ಲೆಕ್ಕಾಚಾರನ ಯಾರೂ ಕೇಳೋ ಮಟ್ಟಕ್ಕೆ ಯಾರೂ ಮಡ್ಕೊಂಡು ಇಲ್ಲ. ಇವತ್ತು ಈ ಮಟ್ಟಕ್ಕೆ ಮಠಗಳು ಈ ರೀತಿ ಲೆಕ್ಕಾಚಾರ ಕೊಡದೆ ಮೌನಕ್ಕೆ ಜಾರಿ ತಮ್ಮ ಶ್ರೀಮಂತ ನಡೆಯನ್ನು ನಡ್ಕೊಂಡು ಹೋಗ್ಬಿಟ್ರೆ ಮೈ ತುಂಬ ಚಿನ್ನ, ಕೋಟಿ ಬರ್ಡೇಗಳಿಗೆ ಸೆಲೆಬ್ರೇಷನ್ ಮತ್ತು ನೋಡಿಕೊಳ್ಳ ಓಡಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಕಾರುಗಳು, 5 ಸ್ಟಾರ್ ಹೋಟ್ಲಿನ ಊಟಗಳ ರೀತಿ, ಅವರ ವಸತಿ, ಅವರ ಜೀವನ, ತಂಗುವಂಥ ಜಾಗ, ಇರುವಂಥ ಮನೆಗಳಾಗ್ಬಿಟ್ರೆ ಹಾಗಾದರೆ ಮಠ ಅಂತ ನಾವು ಏನಕ್ಕೆ ಅದಗಳನ್ನ ಕರಿಬೇಕು? ಮಠಗಳೇ ಲೆಕ್ಕಾಚಾರ ಕೊಡದೆ ನನಗಿರುವಂಥ ಮಾಹಿತಿ ಪ್ರಕಾರ ಸಮುದಾಯದ ಒಕ್ಕಲಿಗರಿಗೆ, ಬಡವರಿಗೆ ಯಾರಿಗೂ ಕೂಡ ಒಂದು ಉಚಿತವಾದ ಸೀಟನ್ನು ಕೊಟ್ಟಿದ್ದಂತ ನಾನಂತೂ ಕೇಳಿಲ್ಲ. ನೀವು ಯಾರಾದರೂ ಇದ್ರ ಬಗ್ಗೆ ತಿಳಿದಿದ್ದರೆ, ಗೊತ್ತಿದ್ದರೆ ಅಥವಾ ತಗೊಂಡಿದ್ದರೆ ದಯಮಾಡಿ ನಮಗೆ ತಿಳಿಸಿ. ಯಾಕೆ ಈ ಮಠ ಮಾನ್ಯಗಳನ್ನು ಲೆಕ್ಕಾಚಾರ ನಾವು ಯಾಕೆ ಕೇಳಬಾರ್ದು? ಸ್ಟಾರ್ಟಿಂಗ್ ಫ್ರಮ್ BGS ಬಾಲಗಂಗಾಧರ ಸ್ವಾಮೀಜಿ ಅವರ ಆಶಾಕಿರಣ ಏನಿತ್ತು, ಅವರ ಆಸೆ ಏನಿತ್ತು, ಅವರ ಉದ್ದೇಶ ಏನಿತ್ತು, ಇವತ್ತು ನಿರ್ಮಲಾನಂದ ಸ್ವಾಮೀಜಿಗಳು ಯಾವತ್ತೂ ನಾನು ನೋಡಿಲ್ಲ. ಎಲ್ಲ ಶ್ರೀಮಂತರ ಜೊತೆ, ಎಲ್ಲ ಒಂದು ದೊಡ್ಡ ರಾಜಕಾರಣಿಗಳ ಜೊತೆ, ಪ್ರೈಮ್ ಮಿನಿಸ್ಟರ್ಗಳ ಜೊತೆ, CMಗಳ ಜೊತೆ, ರಾಜಕಾರಣಿಗಳ ಮನೆಗೆ ರೇಡ್ ಆದರೆ ಅವ್ರು ಹೋಗಿ ಕಾಯ್ಕೊಂಡು ನಿಂತ್ಕೊತಾರೆ. DK ಶಿವಕುಮಾರ್ ಮನೆ ರೇಡ್ ಆದರೆ ಅಲ್ಲಿ ಕಾಯ್ಕೊಂಡು ನಿಂತ್ಕೊತಾರೆ. ಕುಮಾರಸ್ವಾಮಿ ರಾಷ್ಟ್ರಪತಿನ ಭೇಟಿ ಮಾಡ್ಬೇಕಾದ್ರೆ ಅಲ್ಲಿ ಕಾಯ್ಕೊಂಡು ಕೂತ್ಕೊತಾರೆ. ಏನಾದರೂ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಒಂದು ಮಠ ದೊಡ್ಡ ಶಕ್ತಿಗಳ ಅಥವಾ ದೊಡ್ಡ ಗುಂಪುಗಳ ಕೈಗೆ ಸಿಕ್ಕಾಕೊಂಡು ನರಳುತ್ತಾ ಇದೆಯಾ? ಈ ಒಂದು ಮಠ ಅನ್ನೋ ವ್ಯವಸ್ಥೆಯನ್ನು ಕೆಲವೊಂದು ಗುಂಪುಗಳು ಕಂಟ್ರೋಲ್ ಮಾಡ್ತಾ ಇದೆಯಾ? ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ ಅಂತಂದರೆ ಮಠದ ಸೌಕರ್ಯಗಳು ಯಾಕೆ ಸಾಮಾನ್ಯ ಜನರಿಗೆ ಉಚಿತವಾಗಿ ಅಥವಾ ಒಂದು ಸಬ್ಸಿಡೈಸ್ ರೇಟಲ್ಲಿ ಯಾಕೆ ಸಿಗ್ತಾ ಇಲ್ಲ? ಮಠ ಅನ್ನೋದು ಕೇವಲ ಶ್ರೀಮಂತರ ಅಥವಾ ದೊಡ್ಡ ವ್ಯಕ್ತಿಗಳ ಹಿಡಿತಕ್ಕೆ ಸಿಕ್ಕಿರುವಂಥ ಜಾಗ ಆಗಿಬಿಟ್ಟಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಸಮಯ ಉತ್ತರ ಕೊಡಬೇಕು. ನನಗಂತೂ ನಮ್ಮ ಸಮುದಾಯದವರು, ಒಕ್ಕಲಿಗರು ಮೌನವಾಗಿ ಶೇರ್ ಮಾಡಿಕೊಂಡು ಕಮೆಂಟ್ ಹಾಕ್ಕೊಂಡು ಅವರು ಜಗದೀಶ್ ಅವರೇ, ನೀವು BGS ಮಠದನ್ನು ಲೆಕ್ಕಾಚಾರ ಕೇಳ್ತಾ ಇರೋದು ಕರೆಕ್ಟಾಗಿದೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ನಾನು ಗೌರವಪೂರ್ವಕವಾಗಿ ನಾನು ಇವತ್ತು ಕೂಡ ಕೇಳ್ತಾ ಇದ್ದೀನಿ. ನೆನ್ನೆ ಕೂಡ ನಮ್ಮ ಪೂರ್ವ ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರಾದಂಥ AP ರಂಗನಾಥ್ ಅವರು ಹೋಗಿ ನಿರ್ಮಲಾನಂದ ಸ್ವಾಮೀಜಿಗಳವರ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಅವ್ರಿಗೂ ಹೇಳಿದ್ದೀನಿ, AP ರಂಗನಾಥ್ ಅವರೇ, ದಯಮಾಡಿ ನಿರ್ಮಲಾನಂದ ಸ್ವಾಮೀಜಿಗಳಿಗೆ ಲೆಕ್ಕಾಚಾರ ಕೊಡೋಕೆ ಹೇಳಿ. ಎಷ್ಟು ಹಣ ಬರ್ತಾ ಇದೆ, ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಜನರಿಗೆ ಉಚಿತವಾಗಿ ಸೀಟ್ಗಳನ್ನು ಕೊಡ್ತಾ ಇದ್ದಾರೆ. 500ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ ಇದೆ, ಸಾವಿರಾರು ಕೋಟಿ ಹಣ ಬರುತ್ತೆ, 2 ಲಕ್ಷ ಜನ ಮಕ್ಕಳು ಓದ್ತಾರೆ, ದೇಣಿಗೆ ಬರ್ತದೆ, ಪಾದಪೂಜೆಯಿಂದ ದುಡ್ಡು ಬರ್ತದೆ, ಹೂ ಬರ್ತದೆ, ಹಣ್ಣು ಬರ್ತದೆ, ಜಮೀನು ಬರ್ತದೆ, ದಾನ ಧರ್ಮ ಬರ್ತದೆ, ಉಂಡಿ ಕಾಸು ಬರ್ತದೆ, ಆಮೇಲೆ ಗುಡ್ವಿಲ್ಗಳು ಬರ್ತದೆ. ಹಾಗೆ ಜನಗಳು ಮೂಟೆ ದುಡ್ಡುಗಳನ್ನ ತಂದಾಕ್ತಾರೆ ಅಂತ ನಾನು ಕೇಳ್ಪಟ್ಟೆ. ಕಂಟೈನರ್ ಗಟ್ಟಲೆ ದುಡ್ಡು ತಂದು ಕೊಡ್ತಾರೆ ಮಠಕ್ಕೆ ಅಂತ ಕೇಳ್ಪಟ್ಟೆ. ಇದಕ್ಕೆಲ್ಲ ಉತ್ತರವನ್ನು ಕೊಡಬೇಕು. ಇದೆಲ್ಲ ಲೆಕ್ಕಾಚಾರ ಆಗ್ತಾ ಇದೆಯಾ? ಲೆಕ್ಕಾಚಾರ ಆಗೈತೆ. ಲೆಕ್ಕಾಚಾರ ಕೊಡಲಿಕ್ಕೆ ಏನು ಸಮಸ್ಯೆ? ನನ್ನನ್ನು ಎಷ್ಟೋ ಜನ ಹೇಳಿದ್ರು, ಸರ್ ನೀವು ಹೋಗಿ ಮಠದಲ್ಲಿ ಹೋಗಿ ಕೇಳಿ ಅಂತ. ಖಂಡಿತ ಇಲ್ಲ. ಅವ್ರು ಫೋನೇ ಎತ್ತಲ್ಲ. ಅವರು ಸಾಮಾನ್ಯ ಜನರನ್ನ, ನಮ್ಮಂಥವ್ರನ್ನ, ಸಾಮಾನ್ಯ ವರ್ಗದವ್ರನ್ನ, ಈ ಒಂದು ಸಮುದಾಯದವ್ರನ್ನ ಅವರು ಮಾತೇ ಆಡಿಸಲ್ಲ ಅಂತಂದಮೇಲೆ ನಾವು ಮಠಕ್ಕೆ ಕರೆಯದೇ ಅವರನ್ನು ಬೆರೆಯದೇ ಹೋಗೋನಂಗೆ ನಾವು ಹೋಗಿ ಅದನ್ನೆಲ್ಲ ಕೇಳಲಿಕ್ಕಾಗತ್ತಾ? ಆಮೇಲೆ ಸಾರ್ವಜನಿಕವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಅವರು ಕೂಡ ಸಾರ್ವಜನಿಕವಾಗಿ ಅದನ್ನು ಬಹಿರಂಗಪಡಿಸಬೇಕು. ಅಲ್ಲಿಯವರೆಗೂ ಈ ಒಂದು BGS ಮಠವನ್ನು ನಾವು ಪ್ರಶ್ನೆ ಮಾಡ್ತಾನೆ ಇರ್ತೀವಿ. ಆಮೇಲೆ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಒಂದು ದೊಡ್ಡ ಉದಾಹರಣೆ BGS ಮಠದಲ್ಲಿ ಒಬ್ಬ ಪ್ರಕಾಶ್ ಅನ್ನೋ ವ್ಯಕ್ತಿ ತನ್ನ ಹುಟ್ಟುಹಬ್ಬಕ್ಕೆ 3 ಕೋಟಿಯಿಂದ 5 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿ ರೇಷ್ಮೆ ಬಟ್ಟೆಗಳನ್ನು ಹಾಕ್ಕೊಟ್ಟು, ಆಮೇಲೆ ಅಲ್ಲಿ ಮಠದಲ್ಲಿ ಇರೋರೆಲ್ಲರ ಹತ್ರನೂ ಅಷ್ಟೇ 1 ಲಕ್ಷ 2 ಲಕ್ಷ 3 ಲಕ್ಷ ರೂಪಾಯಿ ಮೊಬೈಲ್ಗಳಿವೆ.
ಓಡಾಡೋದು ಇಂಪೋರ್ಟೆಡ್ ಕಾರಲ್ಲಿ, ತಿನ್ನೋದೆಲ್ಲ ಒಂದು ಸ್ಟ್ಯಾಂಡರ್ಡ್ಸ್ ಊಟ ಮಾಡಲಿ ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಆ ಮಠದ ಪರಂಪರೆಯನ್ನು ನಿಜವಾಗ್ಲೂ ಮಠವನ್ನು ಉಳಿಸಿದ್ದ ಅಥವಾ ಮಠವಾದ ಪರಂಪರೆಯನ್ನು ಉಳಿದಿದೆಯಾ ಅನ್ನೋ ಪ್ರಶ್ನೆಗೆ ನಾವೆಲ್ಲ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿದೆ. ಆಮೇಲೆ ಈ ಮಠವನ್ನು ಕಟ್ಟಿದ್ದು ಕೇವಲ ಯಾರೋ ಒಂದು 4 ಜನ ಸಾವಿರಾರು ಕೋಟಿ ರೂಪಾಯಿ ಒಡೆಯರಾಗಲಿ ಅದನ್ನು ಕೆಳಗಡೆ ಹಾಕೊಂಡು ಕೂತ್ಕೊಳ್ಳಿ ಅಂತ ಉದ್ದೇಶನೇ ಆ ಒಂದು ಮಠದ ಸೌಕರ್ಯಗಳು, ವಿದ್ಯಾಸಂಸ್ಥೆಗಳು, ಅಲ್ಲಿರುವಂಥ ಸೀಟುಗಳು ಬಡವರಿಗೆ, ಸಂಬಂಧಪಟ್ಟಂಥ ಯೋಗ್ಯರಿಗೆ, ಮೆರಿಟ್ ಉಳ್ಳವಂಥವ್ರಿಗೆ ಹೋಗಲಿ ಅಂತ. ಬಟ್ ಅದು ಯಾವುದೂ ಕೂಡ BGS ಮಠದಲ್ಲಿ ಹೋಗ್ತಾ ಇಲ್ಲ. ಈ BGS ಮಠ ಎಲ್ಲೋ ಒಂದು ಕಡೆ ಒಂದಷ್ಟು ದೊಡ್ಡ ಗುಂಪಿನ ಕೈಯಲ್ಲಿ ಸಿಕ್ಕಾಕ್ಕೊಂಡಿದೆ. ಇದನ್ನು ಸಾಮಾನ್ಯ ಜನ ಇಲ್ಲಿವರೆಗೂ ಈ ರೀತಿ ಆಗಿದೆ ಅಂತ ಯೋಚನೆ ಕೂಡ ಮಾಡಿಲ್ಲ. ಕ್ಷಮೆ ಇರಲಿ ನಿರ್ಮಲಾನಂದ ಸ್ವಾಮೀಜಿಗಳೇ, ನಿಮ್ಮ ಬಗ್ಗೆ, ಮಠದ ಬಗ್ಗೆ ಅಪೂರ್ವವಾದಂಥ ಗೌರವ ಇದೆ ನನಗೆ. ಆದರೆ ಲೆಕ್ಕಾಚಾರ ಅನ್ನೋದು ತಂದೆ ತಾಯಿ ಇದ್ದಂಗೆ, ನೀವು ಕೊಡಲೇಬೇಕು, ನಾವು ಕೇಳಲೇಬೇಕು. ಇಲ್ಲಿವರೆಗೂ ಯಾರೂ ಕೇಳಿಲ್ಲ ಅಂತಂದರೆ ನಿಮ್ಮನ್ನು ಕೇಳೋ ಮಟ್ಟಕ್ಕೆ ನೀವು ಯಾರನ್ನೂ ಮಡ್ಕೊಂಡಿರಲಿಲ್ಲ. ಯಾಕೋ ಎಲ್ಲೋ ಒಂದು ಕಡೆ ಭಯ, ಭೀತಿ ಅಂತ. ಇವತ್ತು ಅಷ್ಟೇ ನಿಮ್ಮ ಬಗ್ಗೆ ನನಗೆ ಗೌರವ ಇದೆ. ಬಟ್ ಲೆಕ್ಕಾಚಾರ ನೀವು ಕೊಡಲೇಬೇಕು. ನೀವು ಕೊಡೋವರೆಗೂ ನಾವು ಕೇಳ್ತಾನೆ ಇರ್ತೀವಿ. ಯಾಕೆ ನಿಮ್ಮ ಮೌನ, ಯಾಕೆ ಈ ಥರ ಲೆಕ್ಕಾಚಾರ ಕೊಡೋಕ್ಕೆ ನಿರ್ಬಂಧ ಸ್ವಾಮಿಗಳಿಗೆ ಯಾಕೆ ಭಯ? ಎಷ್ಟು ಹಣ ಬರ್ತಾ ಇದೆ, ಎಷ್ಟು ಸೀಟುಗಳನ್ನು ಮಾರ್ತಾಯಿದ್ರಿ, ಹಣ ಎಲ್ಲ ಎಲ್ಲೋ ಹೋಗ್ತಾ ಇದೆ. ಆಮೇಲೆ ಮೊನ್ನೆ ತಾನೇ ಒಂದು 4 ತಿಂಗಳ ಮುಂಚೆ ನೆಲಮಂಗಲದ ಹತ್ರ ಮೆಡಿಕಲ್ ಕಾಲೇಜ್ ಓಪನ್ ಮಾಡಿದ್ರಿ. ಬರೀ ಹೊಸ ಮೆಡಿಕಲ್ ಕಾಲೇಜುಗಳು, ಇನ್ಸ್ಟಿಟ್ಯೂಷನ್ ಕಟ್ಕೊಂಡು ಹೋಗ್ಬಿಟ್ರೆ ಆಯಿತಾ? ಮತ್ತು ಅದನ್ನು ಈ ಒಂದು ಮಠವನ್ನು ಕಟ್ಟಿದ್ದು ಉದ್ದೇಶನೇ ಬಡ ಒಕ್ಕಲಿಗರು ಮತ್ತು ಗತಿ ಇಲ್ಲದಂಥ ಒಕ್ಕಲಿಗರಿಗೆ ಅದೊಂದು ಪ್ರಯೋಜನ ಆಗಲಿ ಅಂತ, ಅಲ್ಲಿನ ವಿದ್ಯಾಸಂಸ್ಥೆಗಳಿಂದ ಸೀಟ್ ಸಿಗಲಿ ಅಂತ. ಅದು ಯಾವುದು ಕೂಡ ಆಗ್ತಾ ಇಲ್ಲ. ಅಲ್ಲಿ ಬರೆದಿರೋ ಕಮೆಂಟ್ಗಳನ್ನು ಓದ್ರೆ ಗೊತ್ತಾಗುತ್ತೆ, ಈ ಮಠದಿಂದ ಯಾರಿಗೂ ಕೂಡ ಉಚಿತವಾಗಿ ಏನೂ ಸಿಗ್ತಾ ಇಲ್ಲ. ಎಲ್ಲ ಸಿಗ್ತಾ ಇರೋದು ಶ್ರೀಮಂತರಿಗೆ, ಶ್ರೀಮಂತ ರಾಜಕಾರಣಿಗಳಿಗೆ. ಎಲ್ಲೋ ಒಂದು ಕಡೆ ಸೌಕರ್ಯವಾಗಿ ಮಠ ನಿಂತಿದೆ. ಬಡವರಿಗೆ, ನಿರ್ಗತಿಕರಿಗೆ, ಸಾಮಾನ್ಯರಿಗೆ ಈ ಮಠದಿಂದ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಈ ಒಂದು ಮಠದ ಶ್ರೀಮಂತಿಕೆಯನ್ನು ನೋಡಿ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರುವಂಥ ನಮ್ಮ ಒಕ್ಕಲಿಗರ ಪರವಾಗಿ ನನ್ನ ಈ ಧ್ವನಿ ಅಂತ ಈ ಮೂಲಕ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಆಮೇಲೆ ಸ್ವಾಮೀಜಿಗಳೇ, ದಯಮಾಡಿ ಕ್ಷಮೆ ಇರಲಿ. ಯಾಕೆ ಅಂತಂದರೆ ಸಾರ್ವಜನಿಕವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ಹಕ್ಕನ್ನು ಕೊಟ್ಟಿದ್ದ ನನ್ನ ದೇಶದ ಸಂವಿಧಾನ ಅಂತ ಹೇಳುತ್ತಾ, ಐ ಲವ್ ಮೈ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲವ್ ಮೈ ಇಂಡಿಯಾ ಆ್ಯಂಡ್ ಮೈ ಕರ್ನಾಟಕ. ಕಾರಣ ಯಾಕೆ ಅಂತಂದರೆ ನನ್ನ ಜನನ ನಾನು ಪ್ರೀತಿ ಮಾಡ್ತಾಯಿದ್ದೀನಿ, ನನ್ನ ಸಮುದಾಯವನ್ನು ಕೂಡ ನಾನು ಪ್ರೀತಿ ಮಾಡ್ತಾಯಿದ್ದೀನಿ. ಅವರ ಪರವಾಗಿ ಬರೀ BGS ಮಠ ಒಂದೇ ಅಂತಲ್ಲ, ಕರ್ನಾಟಕದ ಎಲ್ಲ ಮಠಗಳು ಅಷ್ಟೇ ಆ ಸಮುದಾಯಕ್ಕೆ ಅಟ್ಲೀಸ್ಟು ಸಮುದಾಯಕ್ಕೆ ಸಾರ್ವಜನಿಕವಾಗಿ ಆಗಿಲ್ಲ ಅಂತೂ ಪರಗಲ್ಲ, ಸಮುದಾಯಕ್ಕೆ ಲೆಕ್ಕಾಚಾರ ಕೊಡಿ. ಯಾಕೆ ಅಂತಂದರೆ ಆ ಮಠವನ್ನು ಕಟ್ಟಿದ ಉದ್ದೇಶವೇನೇ ಅವನಮ್ಮವ ಅಂತ ಬಸವಣ್ಣನವರ ಮಾತು. ಇದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಇವತ್ತಿನ ಮಠಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ, ಇದೆಲ್ಲ ಅವನಮ್ಮವ ಅಲ್ಲ ಕಣೋ, ಇದೆಲ್ಲವುದು ಕೂಡ ಶ್ರೀಮಂತರ ಒಂದು ಗುಂಪಿಗೆ ಸೇರಿದ್ದು ಅಂತ ಆ ಮಟ್ಟಿಗೆ ಬಂದಿದೆ ಅಂತ ಈ ಮೂಲಕ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್. ಎಲ್ಲಿವರೆಗೂ ನಿರ್ಮಲಾನಂದ ಸ್ವಾಮೀಜಿಗಳು ಇದರ ಬಗ್ಗೆ ಲೆಕ್ಕಾಚಾರ ಕೊಡಲು, ಬಾಯಿ ತೆರೆಯಲು, ಪ್ರತಿಕ್ರಿಯಿಸಿದಲು, ಅಲ್ಲಿವರೆಗೂ ಪ್ರತಿದಿನ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ ಅಂತ ಈ ಮೂಲಕ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನಲ್. ನಿಮ್ಮಿಂದ ನಿಮಗೋಸ್ಕರ, ನಿಮಗಾಗಿ ಧನ್ಯವಾದ.